ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಕನ್ನಡ ಧರ್ಮದ ಗುರು, ವಿಶ್ವಗುರು, ಕನ್ನಡದ ಧರ್ಮದ ಗುರು ಬಸವಣ್ಣನವರು ಆವತ್ತು 12ನೇ ಶತಮಾನದಲ್ಲಿ ಬಸವಣ್ಣನವರು ಇರ್ಲಿಲ್ಲ ಅಂದ್ರೆ ಕನ್ನಡ ಧರ್ಮ ಗುರುಗಳಾದಂತಹ ಬಸವಣ್ಣನವರು 12ನೇ ಶತಮಾನದಲ್ಲಿ ಹುಟ್ಟು ಬರ್ಲಿಲ್ಲ ಅಂದ್ರೆ, ಕನ್ನಡ ಧರ್ಮ ಹುಟ್ಟಿರ್ಲಿಲ್ಲ ಅಂದ್ರೆ ಇವತ್ತು ನಾವು ಇಷ್ಟು ಜೋರಾದ ಧ್ವನಿಯಿಂದ ಮಾತಾಡಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಇವತ್ತೇನ ನಾವು ಉಸಿರಾಡ್ತಾ ಇದ್ದೀವಿ, ಕನ್ನಡ ದೇಶದಲ್ಲಿ ಕನ್ನಡ ಧರ್ಮದಲ್ಲಿ ಹುಟ್ಟಿದೀವಿ, ಉಸಿರಾಡ್ತಾ ಇದೀವಿ, ಕನ್ನಡಾಂಬೆ ಕನ್ನಡೇಶ್ವರ ಕೃಪೆಯಿಂದ ಇದೀವಿ ಅಂದ್ರೆ ಅದಕ್ಕೆ ಬಸವಣ್ಣನವರೇ ಕಾರಣ. ಇಂಥ ಮಹಾ ಪುಣ್ಯ ಪುರುಷ ಕನ್ನಡ ಧರ್ಮ ಗುರುಗಳಾದಂತಹ ಬಸವಣ್ಣನ ಬಗ್ಗೆ ಒಬ್ಬ ಅಯೋಗ್ಯ ಮಾತಾಡ್ತಾನೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಇವನೊಬ್ಬ ಅಯೋಗ್ಯ, ಷಂಡ, ಪಾಖಂಡಿ, ಕನ್ನಡ ಧರ್ಮದ್ರೋಹ. ಇವನು ಕನ್ನಡಿಗರ ಕಡು ವಿರೋಧಿ, ಕರ್ನಾಟಕದ ಕಡು ವಿರೋಧಿ. ಇವನೊಬ್ಬ ಷಂಡ. ಇವನು ಬಸವಣ್ಣನವ್ರನ್ನ ಕೆರೆಗಾರಿ ಬೀಳ್ತಾನೆ, ಅದ ನೀವು ಸಾಯ್ತೀರಾ ಅಂತ ಹೇಳ್ಬಿಟ್ಟು ತುಂಬಾ ಬಸವಣ್ಣನ ಬಗ್ಗೆ ತುಂಬಾ ತುಚ್ಛ ಮಾತಾಡ್ತಾನಲ್ಲ ಇವನು. ಮರಾಠಿ ಗುಲಾಮ ಇವನು. ನಿಜವಾದ ಕನ್ನಡಿಗ ಬಸವನಗೌಡ ಪಾಟೀಲ್ ಯತ್ನಾಳ್ ನಿಜವಾದ ಕನ್ನಡಿಗನಲ್ಲ. ಇವನ ಹೇಳಿಕೆ ಏನಿದೆಯಲ್ಲ, ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಕೂಡಲೇ ಈ ಅಯೋಗ್ಯನನ್ನ, ಪಾಖಂಡಿ ಇವನು ಬಸವನಗೌಡ ಪಾಟೀಲ್ ಯತ್ನಾಳ್, ಇವನು ದೊಡ್ಡ ಪಾಖಂಡಿ, ಇವನು ಕನ್ನಡಿಗರ ಕಡು ವಿರೋಧಿ, ಇವನು ಮರಾಠಿ ಗುಲಾಮ. ಇವನು ಇಂಥ ಅಯೋಗ್ಯ ಬಸವಣ್ಣನ, ಆ ಕನ್ನಡ ಧರ್ಮಗುರು ಬಸವಣ್ಣ ಏನಿದ್ರಲ್ಲ, ಬಸವಣ್ಣವರ ಪಾದ ಧೂಳಿನ ಕನಕ ಸಮಯ ಈ ಅಯೋಗ್ಯ ಇವನು, ಷಂಡ ಇವನು. ಈ ಷಂಡ ಹೇಳ್ತಾನೆ ಬಸವಣ್ಣವರು ನದಿಗೆ ಹರಿ ಬಿದ್ರು ಸತ್ರಂತೆ. ಅವ್ರ ಹೆಸರೆತ್ತಕ್ಕೂ ಯೋಗ್ಯತೆ ಇದೆ ನಿನ್ಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರೆ. ಅವ್ರ ಹೆಸರೆತ್ತಕ್ಕೂ ಯೋಗ್ಯತೆ ಇದೆ. ನೀನು ಮರಾಠಿ ಗುಲಾಮ, ನೀನು ಅಧಿಕಾರಕ್ಕೋಸ್ಕರ ಕನ್ನಡಿಗರೇ ಬಲಿ ಕೊಡ್ತಾ ಇದ್ದ ಒಬ್ಬ ಷಂಡ ನೀನು ಒಬ್ಬ ಅಯೋಗ್ಯ, ಪಾಖಂಡಿ, ನೀನು ಕನ್ನಡ ಧರ್ಮದ್ರೋಹಿ, ನೀನು ಕನ್ನಡಿಗರ ಕನ್ನಡ ವಿರೋಧಿ. ನೀನು ಅಂತದ್ದು ಬಸವಣ್ಣವರ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆ ನಿನಗೆ. ನೀನ್ ನೋಡಿದ್ದ ಬಸವಣ್ಣವರ ನದಿಗೆ ಹರಿದು ನೀನು ನೋಡಿದ್ದ? ನೀನು ಅಯೋಗ್ಯ ನೀನು. ನಾನು ಮೊನ್ನೆ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊತೇನೆ, ಈ ಅಯೋಗ್ಯನನ್ನು ಒದ್ದು ಒಳಗಡೆ ಹಾಕಿ ಮೊದಲು ಬಂಧನ ಮಾಡಿ ಪ್ರಕರಣ ಹಾಕಿ ದೂರ ದಾಖಲಿಸಿ ಈ ಕೂಡಲೇ ಒದ್ದು ಒಳಗಡೆ ಹಾಕಿ ಅಯೋಗ್ಯನನ್ನ, ಪಾಖಂಡಿನ ಇವನ್ನ. ಇಂಥ ಅಯೋಗ್ಯರಿದ್ರೆ ಕರ್ನಾಟಕದ ಸರ್ವನಾಶ ಮಾಡ್ಬಿಡ್ತಾರೆ ಇಂಥ ಅಯೋಗ್ಯರು ಇವರು. ಈ ಕೂಡಲೇ ಇವನ್ ವಿರುದ್ಧ ಕ್ರಮ ತಗೊಂಡು ಒದ್ದು ಒಳಗಡೆ ಹಾಕಿ ಇವನ ಅಯೋಗ್ಯನ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಹೇಳ್ಬಿಟ್ಟು ಈ ಕೂಡಲೇ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.